ನಮಸ್ಕಾರ ಫ್ರೆಂಡ್ಸ್, ನಾಳೆ ಮಣ್ಣೆತ್ತಿನ ಅಮಾವಾಸ್ಯೆ ಇದೆ. ಮಣ್ಣೆತ್ತಿನ ಅಮಾವಾಸ್ಯೆ ವಿಶೇಷ ಏನೆಂದರೆ, ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜಗೆ ಒಬ್ಬ ಬುದ್ಧಿಮಾಂದ ಮಗ ಇರ್ತಾನೆ. ಆದರೆ ಆ ಬುದ್ಧಿಮಾಂದ ಮಗನು ಮದುವೆ ಆದರೆ ಜೀವಂತವಾಗಿ ಇರುತ್ತಾನೆ, ಇಲ್ಲವಾದರೆ ಆ ಬುದ್ಧಿಮಾಂದ ಮಗ ಸತ್ತು ಹೋಗ್ತಾನೆ ಎಂಬ ಭವಿಷ್ಯವಾಣಿಯನ್ನು ಕೇಳಿ ಆ ರಾಜ ತುಂಬ ಚಿಂತೆಯಿಂದ ಕೂತ್ಬಿಡ್ತಾನೆ. ಒಂದು ದಿನ ರಾಜ ಏನು ಮಾಡ್ತಾನೆ, ಊರೆಲ್ಲ ಡಂಗರ ಸಾರ್ತಾನೆ. ನನ್ನ ಬುದ್ಧಿಮಾಂದ ಮಗನಿಗೆ ಯಾರಾದರೂ ಮುಂದೆ ಬಂದು ಮದುವೆ ಆದರೆ ಅವರಿಗೆ ತನ್ನ ಇಡೀ ರಾಜ್ಯವನ್ನೇ ಬರೆದುಕೊಡುವೆ ಎಂದು ಡಂಗುರ ಸಾರುತ್ತಾನೆ. ಆ ಡಂಗುರವನ್ನು ಕೇಳಿದ ಅದೇ ಹಳ್ಳಿಯಲ್ಲಿರುವ ಒಬ್ಬ ಹುಡುಗಿ ಮುಂದೆ ಬಂದು ರಾಜನ ಮಗನನ್ನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾಳೆ. ಆವಾಗ ರಾಜನ ಮಗನ ಮದುವೆ ವಿಜೃಂಭಣೆಯಿಂದ ಆಗುತ್ತದೆ. ಅದೇ ರಾತ್ರಿ, ಅಂದರೆ ಅವತ್ತಿನ ರಾತ್ರಿ ಅಮಾವಾಸ್ಯೆ ಆಗಿರುವುದರಿಂದ ಊರೆಲ್ಲ ತುಂಬ ಕತ್ತಲಾಗಿರುತ್ತದೆ. ಆವಾಗ ರಾಜನ ಮಗ ಸತ್ತು ಹೋಗ್ಬಿಡ್ತಾನೆ. ಅಯ್ಯೋ ವಿಧಿಯೇ, ಬುದ್ಧಿಮಾಂದ ಗಂಡನನ್ನು ಕಟ್ಟಿಕೊಂಡು ನನಗೆ ವಿಧವೆಯಾಗುವ ಪಟ್ಟ ಕಟ್ಟಿದೆಯಲ್ಲ ಎಂದು ಆ ಮಗು ತುಂಬ ಜೋರಾಗಿ ಅಳತೊಡಗುತ್ತಾಳೆ. ಅವಳ ರೋದನೆಯನ್ನು ಕೇಳಿ ಊರಿನ ಜನರೆಲ್ಲರೂ ಅವಳೊಂದಿಗೆ ಅಳ್ಕೋತಾ ಕುಂತ್ಬಿಡ್ತಾರೆ. ಆವಾಗ ಆ ಹುಡುಗಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಲ್ಲಿ ಕೂತು ಮಣ್ಣೆಯನ್ನು ತೆಗೆದುಕೊಂಡು ಮಣ್ಣೆತ್ತುಗಳನ್ನು ನಿರ್ಮಿಸಿ ಆ ಮಣ್ಣೆತ್ತುಗಳಿಗೆ ಭಕ್ತಿಯಿಂದ ಬೇಡಿಕೊಳ್ಳುತ್ತಾಳೆ. ಬಸವಣ್ಣ, ನಾನು ಚಿಕ್ಕನಿಂದ ನಿನಗೆ ಪೂಜೆ ಮಾಡ್ತಾ ಬಂದಿದ್ದೀನಿ. ನನಗೆ ಬೇಕಾದ ವರವನ್ನು ಕೇಳು ಅಂತ ಹೇಳಿದ್ದೆ. ಆದರೆ ನನಗೆ ಈಗ ಆ ವರ ಬೇಕಾಗಿದೆ. ನನ್ನ ಸತ್ತು ಹೋದ ಪತಿಯನ್ನು ಬುದ್ಧಿವಂತನನ್ನಾಗಿ ಮಾಡಿ ಜೀವಂತವಾಗಿಸು ಎಂದು ಬೇಡಿಕೊಳ್ಳುತ್ತಾಳೆ. ಆಗ ಬಸವಣ್ಣ ಪ್ರತ್ಯಕ್ಷವಾಗಿ ಆ ಬುದ್ಧಿಮಾಂದ ರಾಜನ ಮಗನನ್ನು ಜೀವಂತ ಮಾಡಿ ಅವನಿಗೆ ಬುದ್ಧಿಶಾಲಿಯನ್ನು ಮಾಡಿ ಇಬ್ಬರಿಗೆ ಹರಸಿ ಹೋಗುತ್ತಾರೆ. ಆವಾಗಿನಿಂದ ಈ ಕರಾಳವಾದ ಅಮಾವಾಸ್ಯೆಯನ್ನು ಊರಿನ ಜನರೆಲ್ಲರೂ ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಕರೆಯುತ್ತಾರೆ.